ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಮಾಡೋಕ್ಕೆ ಕೆಲಸ ಇಲ್ದವರು ಅದೇನೋ ಮಾಡಿದ್ರಂತೆ, ಹಂಗಾಗಿದೆ ಈ ಹಗರಣಗಳ ಸರ್ಕಾರದ ಪರಿಸ್ಥಿತಿ ಕರ್ನಾಟಕದಲ್ಲಿ ಅಂತ ಅನ್ನಿಸ್ತಾ ಇದೆ. ಮತ್ತೇನ್ರಿ ಮಹದೇವಪ್ಪ, ನಿಂಗೂ ಫ್ರೀ ನಂಗೂ ಫ್ರೀ ಅಂತ ಹೇಳ್ಕೊಂಡು ಕುರ್ಚಿ ಹಿಡ್ಕೊಂಡು ಈಗ ದ್ವೇಷದ ರಾಜಕಾರಣಕ್ಕೆ ಇಳಿದು ಬಿಟ್ಟಿದೆ ನಿಮ್ಮ ವಿಧಾನಸೌಧದ ದರ್ಬಾರು ಸಿದ್ದರಾಮಯ್ಯ ಸಾಹೇಬ್ರೆ. ಪಾಪ ಜನಸಾಮಾನ್ಯರು ಹೆಲ್ತ್ ಸೆಕ್ಟರ್ ಅವ್ಯವಹಾರಗಳ ರ್ಯಾಕೆಟ್ಗಳಿಂದ ಮುಕ್ತರಾಗಿ ಇರಬೇಕು, ಸುರಕ್ಷಿತವಾಗಿ ದೇಶದ ಈ ವರ್ಗದವರು ಕಡಿಮೆ ವೆಚ್ಚದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಲು ಅನುಕೂಲ ಆಗಬೇಕು ಅಂತ ಅನಂತಕುಮಾರ್ ಅವರು ರೂವಾರಿಯಾಗಿ ಅವತ್ತು ಜಾರಿಗೆ ಬಂದ PM ಜನೌಷಧಿ ಕೇಂದ್ರಗಳನ್ನು ಇನ್ಮುಂದೆ ಮುಚ್ಚಿಬಿಡ್ತಾರಂತೆ ಗ್ಯಾರಂಟಿ ಗವರ್ನಮೆಂಟ್ನವರು. ನಾಚಿಕೆ ಆಗಬೇಕು ಈ ನಿಮ್ಮ ಭಂಡ ಸರ್ಕಾರಕ್ಕೆ. ಜನರಿಗೆ ಗೋಳಿಟ್ಕೊಂಡ್ರೆ ಕಡು ಬಡವನ ನೋವು ಬಾಧೆ ನಿಮ್ಮ ಅಂದಾದುಂದಿ ಸರ್ಕಾರದ ಯಾರೊಬ್ಬರನ್ನು ಸುಮ್ಮನೆ ಬಿಡೋಲ್ಲ ಕಣ್ರಿ. ಬಡವರು ಹಿಡಿ ಶಾಪ ಹಾಕ್ತಾರೆ. ಯಾಕ್ರಪ್ಪ ನೀವು ಹಿಂಗೆ ಮೊಹಮ್ಮದ್ ಬಿನ್ ತೊಗ್ಲಕ್ ತರ ಆಡ್ತೀರಾ? ಧೂರ್ತರ ಎಲ್ಲ ತಂದು ನಿಮ್ಮನ್ನ. PM ಜನೌಷಧಿ ಔಟ್ಲೆಟ್ಗಳಲ್ಲಿ ಸಿಗುವ ಔಷಧಗಳನ್ನೇ ರಾಜ್ಯದ ಖೈರಾತಿ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳು ರೋಗಿಗಳಿಗೆ ಉಚಿತವಾಗಿ ಕೊಡ್ತಾ ಇರುವಾಗ ಅದೇ ಮೆಡಿಸಿನ್ಸು ಆ ಜನೌಷಧಿ ಕೇಂದ್ರಗಳಲ್ಲಿ ದುಡ್ಡು ಕೊಟ್ಟು ಯಾಕ್ರಿ ತಗೋಬೇಕು? ಅಲ್ಲಿ ಅತಿ ಕಡಿಮೆ ಬೆಲೆ ಇರ್ತದೆ, ಅದು ಸರಿ, ಆದ್ರೆ ಅಲ್ಲಿಗೆ ಹೋಗುವ ಅವಶ್ಯಕತೆ ಇಲ್ಲ ಕರ್ನಾಟಕದಲ್ಲಿ ಅಂತ ಅತ್ಯಂತ ಉದ್ದಟತನದಿಂದ ಮಾತಾಡ್ತಾರೆ ವೈದ್ಯಕೀಯ ಶಿಕ್ಷಣ ಸಚಿವರು. ಇವರು ಖುದ್ದು ಡಾಕ್ಟರ್ ಆಗಿದ್ದಾರೆ. ಏನನ್ಬೇಕ್ರಿ ಇವರ ಮಂಕು ಕವಿದ ಬುದ್ಧಿಗೆ? ಮುಖ್ಯಮಂತ್ರಿ ಅಭಿಪ್ರಾಯ ಕೇಳಿದ್ರಂತೆ, ಅದಕ್ಕೆ ರಾತ್ರೋರಾತ್ರಿ ಬೆಳಗಾಗೋ ಹೊತ್ತಿಗೆ ಹೀಗೆ ತೀರ್ಮಾನ ಮಾಡೋದು ಎಷ್ಟು ತಾನೇ ಸರಿ? ನಿಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ರೋಗಿಗಳ ನಿಯಂತ್ರಣಕ್ಕೆ ಬೇಕಾಗುವ ಔಷಧಿಗಳು ಇವೆಯಾ? ಇದ್ರೆ ಆ ಇಡೀ ಔಷಧಿಗಳ ಪಟ್ಟಿ ಸಾರ್ವಜನಿಕವಾಗಿ ನಿಮ್ಮ RMOಗಳು ಬಹಿರಂಗಪಡಿಸ್ತಾರಾ? ಈ ನಿಮ್ಮ RMO ಹೊರಗಡೆಯಿಂದ ಮೆಡಿಸಿನ್ಸ್ ತರುವಂತೆ ರೋಗಿಗಳಿಗೆ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡದಂತೆ ಸರ್ಕಾರಿ ಆಸ್ಪತ್ರೆ ವೈದ್ಯರಿಗೆ ಒನ್ಲೈನ್ ಆರ್ಡರ್ ಕೊಡ್ತಾರಾ? ಡಿಸ್ಟ್ರಿಕ್ಟ್ ಸರ್ಜನ್ ಇದಕ್ಕೆ ಒಪ್ಪಿಗೆ ಮುದ್ರೆ ಹಾಕ್ತಾರಾ? ಹೇಳ್ರಿ ಮಂತ್ರಿಗಳೇ. ಸುಮ್ಮನೆ ದ್ವೇಷದ ರಾಜಕಾರಣ ಮಾಡೋಕೆ ಹೋಗಿ ಮತ್ತೊಮ್ಮೆ ರಾಜ್ಯದ ಜನರ ಮುಂದೆ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಅಂತ ಎಕ್ಸ್ಪೋಸ್ ಆಗೋದನ್ನ ನಿಲ್ಲಿಸ್ಬಿಡ್ರಿ ಮಹಾರಾಯರೇ ಸಾಹೇಬ್ರೆ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಮೊದಲ ಬಾರಿಗೆ ಅಸ್ತಿತ್ವಕ್ಕೆ ಬಂದಾಗ ಕನ್ನಡದವರೇ ಆದ ಅನಂತಕುಮಾರ್ ಮೋದಿ ಕ್ಯಾಬಿನೆಟ್ ಮಂತ್ರಿ ಆಗಿದ್ರು. ಅದು ನಿಮಗೆ ಗೊತ್ತಲ್ಲ. ಅವರು ಕಡು ಬಡವನಿಗೂ ಆರೋಗ್ಯಪೂರ್ಣ ಬದುಕು ಬಾಳುವ ಅಧಿಕಾರ ಭಾರತದಲ್ಲಿ ಇರುವುದನ್ನು ಅರಿತು ಅಗತ್ಯವಿರುವ ವೈದ್ಯಕೀಯ ನೆರವು ಸುಲಭದಲ್ಲಿ ದೊರಕಬೇಕು ಎಂಬ ಸದಾಶಯ ಇಟ್ಕೊಂಡು ಇಂಥದೊಂದು ಔಷಧ ಪದ್ಧತಿಯ ಪರಿಕಲ್ಪನೆ ಕೇಂದ್ರದ ಮುಂದೆ ಇಟ್ಟಿದ್ರು. ಈ ಮುತ್ಸದ್ದಿ ರಾಜಕಾರಣಿ ಅನಂತರ ಇಂಥ ಚಿಂತನೆ ಒಪ್ಪಿದ ಸರ್ಕಾರ ಕಡಿಮೆ ದರದಲ್ಲಿ ಅತ್ಯಂತ ಗಂಭೀರವಾದ ಕಾಯಿಲೆಗೂ ಔಷಧಿ ದೊರಕಬೇಕು ಎಂದು ತೀರ್ಮಾನಿಸಿತ್ತು. ನರೇಂದ್ರ ಮೋದಿ ಇದಕ್ಕೆ PM ಜನೌಷಧಿ ಹೆಸರಿಟ್ಟು ಈ ಮೆಡಿಕಲ್ ಔಟ್ಲೆಟ್ ದೇಶಾದ್ಯಂತ ಆರಂಭಿಸಿಕೊಟ್ರು. ಇದರಿಂದಾಗಿ ಕಟ್ಟಕಡೆಯ ಬಡವ ಕೂಡ ಇವತ್ತು ರೋಗಮುಕ್ತನಾಗಲು ಎಲ್ಲ ಔಷಧಿ ಪಡೆಯುವಂತಾಗಿದೆ. ಇಂಥ ಜನೋಪಕಾರಿ ವ್ಯವಸ್ಥೆ ಕಂಡ್ರೆ ಯಾಕ್ರೆ ಸಿದ್ದರಾಮಯ್ಯ ಅಂಡ್ ಟೀಮ್ ನಿಮಗೆ ಈ ಪರಿ ಹೊಟ್ಟೆ ಕಿಚ್ಚು? ಈ ಜನೌಷಧಿ ಔಟ್ಲೆಟ್ ಬಂದ್ ಮಾಡೋ ತೀರ್ಮಾನ ಹಿಂದಕ್ಕೆ ತಗೊಳ್ಳದೇ ಇದ್ರೆ ಕಡು ಬಡವನ ಸಿಟ್ಟಿನ ದೌಡೆಗೆ ಮೂಲವಾಗ್ತೀರಿ. ಜನಸಾಮಾನ್ಯರು ನಿಮ್ಮ ಕಾಂಗ್ರೆಸ್ ಸರ್ಕಾರದ ಇಂಥ ಆರೋಗ್ಯ ವಿರೋಧಿ ನೀತಿಯಿಂದ ಖುದ್ದು ನಿಮ್ಮ ವಿರುದ್ಧ ನೀವೇ ದಂಗೆ ಏಳುವಂತೆ ಪ್ರಚೋದಿಸಿದಂತಾಗ್ತದೆ. ಮತ್ತೊಮ್ಮೆ ಯೋಚಿಸಿ ನೋಡಿ ಮಹಾರಾಯರೇ, ಮಂತ್ರಿಗಳೇ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.